ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ನಿಮ್ಮ ಹಳೆಯ ವೋಟರ್ ಐ ಡಿ ಕಾರ್ಡ್ನ ಏನಾದರೂ ತಪ್ಪಾಗಿದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತು, ನಿಮ್ಮ ತಂದೆ ಅಥವಾ ನಿಮ್ಮ ಗಂಡನ ಹೆಸರು ಚೇಂಜ್ ಆಗಿತ್ತು ಅಂದರೆ ತಿದ್ದುಪಡಿ ಮಾಡ್ಕೊಳ್ಳೋದು ಹೇಗೆ, ಜೊತೆಗೆ ಅಡ್ರೆಸ್ ಚೇಂಜು, ಮೊಬೈಲ್ ನಂಬರು ಸೇರ್ಪಡೆ, ಹಾಗೆಯೇ ಹೊಸ ಫೋಟೋ ಸೇರ್ಪಡೆ ಮಾಡೋದು ಹೇಗೆ, ಹಾಗೆಯೇ ನಿಮ್ಮ ಹಳೆಯ ವೋಟರ್ ಐ ಡಿಲಿ ಯಾವುದೇ ಥರದ ತಿದ್ದುಪಡಿ ಮಾಡೋ ಹಾಗಿಲ್ಲ ಅಂದರೂ ಕೂಡ ನೀವು ಈ ರೀತಿ ಇರ್ತಕ್ಕಂಥ ವೈಟ್ ಆ್ಯಂಡ್ ಬ್ಲಾಕ್ ಇರ್ತಕ್ಕಂಥ ನಿಮ್ಮ ವೋಟರ್ ಐ ಡಿನ ಈ ರೀತಿ ಕಲರ್ ವೋಟರ್ ಐ ಡಿ ಕಾರ್ಡಾಗಿ ಪ್ರತಿಯೊಬ್ಬರು ಕೂಡ ಚೇಂಜ್ ಮಾಡ್ಕೋಬೇಕು. ಅದನ್ನು ಕೂಡ ಈ ಒಂದು ವೆಬ್ಸೈಟಲ್ಲಿ ಮಾಡ್ಬೋದು. ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾವುದೇ ಸ್ಟೆಪ್ಗಳನ್ನ ಮಿಸ್ ಮಾಡ್ದಂಗೆ ನೋಡಿದ್ರು ಮಾತ್ರ ಈ ಒಂದು ಅಪ್ಲಿಕೇಶನ್ನ ಫಿಲಪ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಅದು ರಿಜೆಕ್ಟ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಎಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಅದರಿಂದ ವೀಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಿದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವೀಡಿಯೋನ ಮುಂದುವರ್ಸೋಣ. ಮೊದಲಿಗೆ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ನ ನೀವು ಓಪನ್ ಮಾಡ್ಕೋಬೇಕು. ನಂತರ ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ಟೈಪ್ ಮಾಡಿ ECINET ಅಂದರೆ ECI ನೆಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಈ ರೀತಿ ಸಿಂಬಲ್ ಇರ್ತಕ್ಕಂಥ ಆ್ಯಪ್ ಶೋ ಆಗ್ತದೆ. ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ಓಪನ್ ಅಂತ ಮಾಡ್ಕೋತಾ ಇದ್ದೀನಿ. ಓಪನ್ ಆದ ನಂತರ ನಿಮಗೆ ನೋಡಲಿಕ್ಕೆ ಈ ರೀತಿ ಕಾಣುತ್ತೆ. ಮೇಲ್ಗಡೆಗೆ ಸ್ಕ್ರೀನ ಮೇಲಕ್ಕೆ ಹಿಂಗೆ ಸರಿಸಿದ್ರೆ ಈ ರೀತಿಯಾದಂಥ ಇಂಟರ್ಫೇಸು ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ. ಹೊಸ ವೋಟರ್ ಐ ಡಿ ಕಾರ್ಡ್ಗೂ ಕೂಡ ಅಪ್ಲೈ ಮಾಡ್ಬೋದು. ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಇದೆಯಲ್ಲ, ಅಲ್ಲಿ ಬಂದು ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂದರೆ 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದಂಥವ್ರು ಈ ಎರಡನೇ ಆಪ್ಷನ್ಗೆ ಬಂದು ಸರ್ಚ್ ಮಾಡ್ಕೋಬೋದು. ಹಾಗೆಯೇ ವೋಟರ್ ಐ ಡಿ ಕಾರ್ಡು ಕಳ್ಕೊಂಡಿದ್ದಂಥವ್ರು ಇಲ್ಲಿ ಡೌನ್ಲೋಡ್ ವೋಟರ್ ಐ ಡಿ ಕಾರ್ಡ್ ಅಂತ ಆಪ್ಷನ್ ಬಂದು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. 2002ರ ಮತದಾರರ ಪಟ್ಟಿನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸರ್ಚ್ ಯುವರ್ ನೇಮ್ ಲಾಸ್ಟ್ SIR ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಕ್ರಮ ಸಂಖ್ಯೆಗಳನ್ನು ಹಾಕಿ 2002ರ ಮತಪಟ್ಟಿನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಈಸಿಯಾಗಿ ಕರೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಬಂದು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ಈ ಒಂದು ಆಪ್ಷನಲ್ಲಿ ನೀವು ಹೊಸ ವೋಟರ್ ಐ ಡಿ ಕೂಡ ಅಪ್ಲೈ ಮಾಡ್ಬೋದು, ಕರೆಕ್ಷನ್ ಕೂಡ ಮಾಡ್ಬೋದು, ಡಿಲಿಟೇಷನ್ ಕೂಡ ಮಾಡ್ಬೋದು. ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಫಾರಮ್ ನಂಬರ್ 6, 7, 8 ಅಂತ ಇದೆ. ಅದಕ್ಕಿಂತ ಮೇಲ್ಗಡೆ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂತ ಇದೆ ನೋಡಿ, 2006 ಈಗ ನಡೀತಾ ಇದೆಯಲ್ಲ SIR, ಇದರ ಭಾಗವಾಗಿ ಎನ್ಯುಮರೇಷನ್ ಫಾರಮ್ನ ತುಂಬೋದು. ಅದನ್ನು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮ್ಮ ಡೀಟೇಲ್ಸ್ನ ಹಾಕಿ ಸಬ್ಮಿಟ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ಆಲ್ರೆಡಿ ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ರೀತಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ವೋಟರ್ ಐ ಡಿಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕಾಗ್ತದೆ. ಆ ಒಂದು ಫೋನ್ ನಂಬರ್ನ ಈ ವಿಡಿಯೋದಲ್ಲಿ ಲಿಂಕ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ಬಂದಾಗ ಫಾರಮ್ ನಂಬರ್ 8 ಅಂತ ಕೆಳಗಡೆ ಇದೆ ನೋಡಿ, ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ. ಈ ಒಂದು ಆಪ್ಷನ್ಗೆ ಬಂದು ನೀವು ಈ ಕರೆಕ್ಷನ್ನ ಮಾಡ್ಕೋಬೇಕಾಗುತ್ತೆ. ಫೋನ್ ನಂಬರ್ ಸೇರಿಸೋದಿರ್ಬೋದು, ಫೋಟೋ ಸೇರಿಸೋದಿರ್ಬೋದು, ಈ ಎಲ್ಲ ಕೆಲಸ ಮಾಡ್ಬೋದು. ಈಗ ನಾನು ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ ಫಾರಮ್ ನಂಬರ್ 8ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಕೊಟ್ಟು ನೀವು ಲಾಗಿನ್ ಮಾಡ್ಕೋಬೇಕು. ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಡೈರೆಕ್ಟಾಗಿ ಇಲ್ಲಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕೆಳಗಡೆ ಬಂದು ನ್ಯೂ ಯೂಸರ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕ್ಲಿಕ್ಕೆ ಹೇಳುತ್ತೆ. ನಿಮ್ಮ ಫೋನ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋನಿಗೆ ಒಂದು OTP ಬರುತ್ತೆ. ಜೊತೆಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನೇಮ್ ಅಂತ ಇದೆ ನೋಡಿ, ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅಥವಾ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಆ ಥರ ಹೆಸರನ್ನ ಹಾಕಿ, ಫಸ್ಟ್ ನೇಮ್ಗೆ ನಿಮ್ಮ ಹೆಸರನ್ನ ಹಾಕಿ, ಲಾಸ್ಟ್ ನೇಮ್ಗೆ ನಿಮ್ಗೆ ಇನ್ಸಿಲ್ ಇದ್ದರೆ ಹಾಕಿ, ಅಕಸ್ಮಾತ್ ನಿಮಗೆ ಸರ್ನೇಮ್ ಇತ್ತು ಅಂದರೆ ಹಾಕಿ. ತದನಂತರ ಕೆಳಗಡೆ ಬಂದು ಬಂದಿರತಕ್ಕಂಥ OTPನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಿಮ್ಮ ಅಕೌಂಟ್ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ. ನಂತರ ಆಟೋಮೆಟಿಕ್ಕಾಗಿ ಹೋಮ್ ಪೇಜ್ಗೆ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ಇವಾಗ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದಾಗ ಕೊಟ್ಟಿದ್ದೀರಲ್ಲ, ಆ ಒಂದು ಫೋನ್ ನಂಬರ್ನ ಹಾಕಬೇಕು. ನಂತರ ಕೆಳಗಡೆ ಬಂದು ಸೆಂಡ್ OTP ಅಂತ ಕ್ಲಿಕ್ ಮಾಡಿ, ನಂತರ ಮತ್ತೆ ಕೂಡ ಒಂದು OTP ಬರುತ್ತೆ. ಆ OTPನ ಹಾಕಿ ಕೆಳಗಡೆ ಬಂದು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜಲ್ಲಿ ಯಶಸ್ವಿಯಾದ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿ ಸೇಮ್ ಮೊದಲು ಓಪನ್ ಆಗಿತ್ತಲ್ಲ ಅದೇ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಫಾರಮ್ ನಂಬರ್ 8 ಕರೆಕ್ಷನ್ ಆಫ್ ಎಂಟ್ರೀಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನೀವು ರಿಜಿಸ್ಟರ್ ಮಾಡಿದಂಥ ನಿಮ್ಮ ಹೆಸರು ಅಲ್ಲಿ ಶೋ ಆಗ್ತದೆ. ಕೆಳಗಡೆ ಬಂದು ಲೆಟ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಬಳಿ ಎಫಿಕ್ ಕಾರ್ಡ್ ಇದೆಯಾ ಅಥವಾ ವೋಟರ್ ಐ ಡಿ ಕಾರ್ಡ್ ನಂಬರ್ ಇದೆಯಾ ಅಂತ ಕೇಳುತ್ತೆ. ಅದನ್ನು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಿ ಕೆಳಗಡೆ ಬಂದು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಸ್ನೇಹಿತರೆ ಕೆಳಗಡೆ ವಿ ಹ್ಯಾವ್ ಎ ಫೌಂಡ್ ದಿಸ್ ರೆಕಾರ್ಡ್ ಯುವರ್ ಎಂಟರ್ ವೋಟರ್ ಐ ಡಿ ಕಾರ್ಡ್ ಪ್ಲೀಸ್ ಕ್ಲಿಕ್ ಆನ್ ಪ್ರೊಸೀಡ್ ಬಟನ್ ಅಂತ ನಿಮ್ಮ ಐ ಡಿ ಕಾರ್ಡ್ ಡೀಟೇಲ್ಸು ಫೆಚ್ ಹಾಕಬೇಕು ಅಂದರೆ ಪ್ರೊಸೀಡ್ ಮಾಡಿ ಅಂತ ಬರುತ್ತೆ. ಪ್ರೊಸೀಡ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಪ್ರಸ್ತುತ ಇರ್ತಕ್ಕಂಥ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಡೀಟೇಲ್ಸು ಇಲ್ಲಿ ಶೋ ಆಗ್ತದೆ. ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಂಡು ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ತದನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ನೀವು ಇಲ್ಲೇನು ಕೂಡ ಎಂಟ್ರಿ ಮಾಡೋಕ್ಕೋಗ್ಬೇಡಿ, ಹೆಸರು ಎಲ್ಲ ಹಾಗೆ ಬಿಟ್ಬಿಡಿ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಅಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಇದೆ, ಅಲ್ಲಿ ಟಿಕ್ ಬಾಕ್ಸ್ ಇದೆ ನೋಡಿ, ಆಧಾರ್ ನಂಬರ್ ಅನ್ನೋ ಬಾಕ್ಸ್ನ ಟಿಕ್ ಮಾಡಿ ಆ ಬಾಕ್ಸಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು. ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ, ಆಧಾರ್ ನಂಬರ್ ಕರೆಕ್ಟಾಗಿತ್ತು ಅಂದರೆ. ನಂತರ ಕೆಳಗಡೆ ಬಂದು ಸಿಂಪಲಾಗಿ ನಿಮ್ಮ ಏನು ಪ್ರಸ್ತುತ ನೀವು ಫೋನ್ ನಂಬರ್ ಆ್ಯಡ್ ಮಾಡ್ತೀರಾ ಆ ಒಂದು ಫೋನ್ ನಂಬರ್ನ ಹಾಕಬೇಕು. ನಂತರ ಕೆಳಗಡೆ ಬಂದು ಇಮೇಲ್ ಐ ಡಿ ಇದ್ದರೆ ಹಾಕ್ಬೋದು. ಇಮೇಲ್ ಐ ಡಿ ಹಾಕೋ ನೆಸೆಸರಿ ಇಲ್ಲ, ಬೇಕಾದ್ರೆ ಖಾಲಿ ಬೇಕಾದ್ರೂ ಬಿಡ್ಬೋದು. ನಂತರ ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ.
ನಂತರ 4 ಆಪ್ಷನ್ಗಳು ಶೋ ಆಗ್ತವೆ. ಮೊದಲನೇ ಆಪ್ಷನ್ ಬಂದು ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ ಅಂತ ಬರುತ್ತೆ. ನಿಮ್ಮ ವಿಧಾನಸಭಾ ಕ್ಷೇತ್ರನ ಚೇಂಜ್ ಮಾಡೋದಿತ್ತು ಅಂದರೆ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಎರಡನೇ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಟಿಂಗ್ ಆ್ಯನ್ಯುವಲ್ ರೋಲ್ ಅಂತ ಈ ಒಂದು ಆಪ್ಷನಲ್ಲಿ ನೀವು ಕರೆಕ್ಷನ್ ಕೂಡ ಮಾಡ್ಕೋಬೋದು. ಹಾಗೆಯೇ ಹೊಸದಾಗಿ ಕಲರ್ ವೋಟರ್ ಐ ಡಿ ಕಾರ್ಡ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಸ್ನೇಹಿತರೆ ನೆಕ್ಸ್ಟ್ ಆಪ್ಷನಲ್ಲಿ ಇಷ್ಟು ಕರೆಕ್ಷನ್ಗಳನ್ನ ಮಾಡ್ಬೋದು. ನಿಮ್ಮ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತು, ರಿಲೇಷನ್ ಟೈಪು ಅಂದರೆ ಗಂಡ ಅನ್ನೋ ಜಾಗಕ್ಕೆ ತಂದೆ ಕೂತಿರುತ್ತೆ, ತಂದೆ ಜಾಗಕ್ಕೆ ಗಂಡ ಅಂತ ಕೂತಿರುತ್ತೆ, ಅಂಥದ್ದು ರಿಲೇಷನ್ ಟೈಪ್ನ ಬಂದು ನೀವು ಚೇಂಜ್ ಮಾಡ್ಕೋಬೇಕು. ರಿಲೇಷನ್ ನೇಮು, ಅಡ್ರೆಸ್ಸು, ಫೋನ್ ನಂಬರು, ಫೋಟೋ ಚೇಂಜು ಇಷ್ಟು ಆಪ್ಷನ್ಗಳಿದೆ. ನೀವು ಅಟ್ ಎ ಟೈಮು ಎಲ್ಲ ಕೂಡ ಕರೆಕ್ಷನ್ ಮಾಡಲಿಕ್ಕಾಗಲ್ಲ. ಒನ್ ಟೈಮಲ್ಲಿ ಕರೆಕ್ಷನ್ ಮಾಡ್ತೀನಿ ಅಂದರೆ 4 ಮಾತ್ರ ನೀವು ಸೆಲೆಕ್ಟ್ ಮಾಡಿ ನೀವು ಕರೆಕ್ಷನ್ ಮಾಡ್ಬೋದು. ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಓನ್ಲಿ 4 ಮಾತ್ರ ಮಾಡ್ಬೋದು ಅಂತ. ಯಾವುದಾದ್ರೂ 4 ಒನ್ ಟೈಮಲ್ಲಿ ಮಾಡಬೇಕಾಗ್ತದೆ. ಈಗ ನಾನು ನೇಮು, ಡೇಟ್ ಆಫ್ ಬರ್ತು, ಫೋನ್ ನಂಬರು, ಫೋಟೋ ಈ 4 ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಇಲ್ಲಿ ಮೊದಲನೇದು ಬಂದು ನೀವಲ್ಲಿ ನೇಮ್ನ ಕರೆಕ್ಷನ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡಿದ್ದೀರ. ಅದರಿಂದ ಮೊದಲಿಗೆ ನಿಮ್ಮ ಹೆಸರನ್ನ ಹಾಕಿ ಅಂತ ಕೇಳುತ್ತೆ. ಈ ಒಂದು ಬಾಕ್ಸಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ನಿಮ್ಮ ಹೆಸರು ಅದೇ ರೀತಿ ನೀವು ಈ ಬಾಕ್ಸ್ಗೆ ಹಾಕಬೇಕಾಗ್ತದೆ. ನೀವಲ್ಲಿ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡಕ್ಕೆ ಆಟೋಮೆಟಿಕ್ಕಾಗಿ ಎರಡನೇ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಈ ರೀತಿ ನಿಮ್ಮ ಹೆಸರನ್ನ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕಾಗ್ತದೆ. ನಂತರ ಸ್ನೇಹಿತರೆ ಕೆಳಗಡೆ ಬರಬೇಕು. ಅಲ್ಲಿ ನೀವು ನೇಮ್ನ ಚೇಂಜ್ ಮಾಡಿರೋದಕ್ಕೆ ಒಂದು ಪ್ರೂಫ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಮೊದಲೇ ಕೂಡ ನಿಮ್ಮ ಆಧಾರ್ ಕಾರ್ಡ್ನೋ ಸಂಬಂಧಪಟ್ಟ ದಾಖಲಾತಿಗಳನ್ನ ನೀವು ಅಲ್ಲಿ ಮೊದಲೇ ಕೂಡ ಫೋಟೋನ ತೆಗೆದಿಟ್ಕೋಬೇಕಾಗ್ತದೆ. ನಾನು ಇವಾಗ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೇಮ್ನ ಚೇಂಜ್ ಮಾಡೋಕ್ಕೋಸ್ಕರ ಈ ಒಂದು ಪ್ರೂಫ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತದನಂತರ ಕೆಳಗಡೆ ಬಂದು ಡೇಟ್ ಆಫ್ ಬರ್ತ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಕ್ಯಾಲೆಂಡರ್ ಮುಖಾಂತರ ಸರಿಯಾದ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ನಂತರ ಕೆಳಗಡೆ ಬಂದು ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತು, ಡೇಟ್ ಆಫ್ ಬರ್ತ್ಗೂ ಕೂಡ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋ ಲಿಸ್ಟಲ್ಲಿ ಯಾವ್ದಾದ್ರು ಕೂಡ ಅಪ್ಲೋಡ್ ಮಾಡ್ಬೋದು. ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಕೆಳಗಡೆ ಬಂದು ಕ್ಲಿಕ್ ಟು ಅಪ್ಲೋಡ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅದು ನಿಮ್ಮ ಗ್ಯಾಲರಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ನೀವು ಮೊದಲೇ ಕೂಡ ಫೋಟೋನ ತೆಗೆದಿಟ್ಕೊಂಡಿರಿ, ಅಲ್ಲಿ ಕನೆಕ್ಟ್ ಮಾಡಿ ಈ ರೀತಿ ಅದನ್ನ ಕ್ಯಾಪ್ಷನ್ ಮಾಡಬೇಕು. ನಂತರ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಫೋನ್ ನಂಬರ್ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ, ಅದರಿಂದ ಫೋನ್ ನಂಬರ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಆ ಒಂದು ಬಾಕ್ಸಲ್ಲಿ ನೀವು ಯಾವ ಫೋನ್ ನಂಬರ್ ಆ್ಯಡ್ ಮಾಡ್ತೀರಾ ಆ ಒಂದು ಫೋನ್ ನಂಬರ್ನ ಹಾಕಿ ಪಕ್ಕದಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಈಗ ಈ ಒಂದು ಫೋನ್ ನಂಬರ್ಗೆ ಮತ್ತೆ ಕೂಡ ಒಂದು OTP ಬರುತ್ತೆ. ಆ OTPನ ಬಾಕ್ಸಲ್ಲಿ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಈ ರೀತಿ ವೆರಿಫೈ ಆದ ನಂತರ ಆ ರೈಟ್ ಮಾರ್ಕಲ್ಲಿ ತೋರಿಸುತ್ತೆ ಇವು ಫೋನ್ ನಂಬರ್ ವೆರಿಫೈಡ್ ಅಂತ. ಈಗ ಲಾಸ್ಟ್ ಆಪ್ಷನ್ನು 4 ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈಗ 3 ಕಂಪ್ಲೀಟ್ ಆಯಿತು. 4ನೇದು ಬಂದು ನಿಮ್ಮದು ಫೋಟೋ ಅಪ್ಲೋಡು. ಇಲ್ಲಿ ಅಪ್ಲೋಡ್ ಪಿಕ್ಚರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಗ್ಯಾಲರಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಸರಿಯಾಗಿ ಕ್ರಾಪ್ ಮಾಡಿ ಇಲ್ಲಿಗೆ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಮಾಡಿ. ತದನಂತರ ನೆಕ್ಸ್ಟು ಫೈನಲ್ ಸ್ಟೇಜು. ಇಲ್ಲಿ ನೀವು ಅಪ್ಲಿಕೇಶನ್ನ ಎಲ್ಲಿ ಫಿಲಪ್ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ. ನೀವು ಯಾವ ಜಾಗದಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ ಆ ಪ್ಲೇಸ್ದ ಹೆಸರು ಹಾಕಿ ಡನ್ ಅಂತ ಮಾಡಿ. ನೆಕ್ಸ್ಟು ಫಾರಮ್ 8ನ ಪ್ರಿವ್ಯೂ ಓಪನ್ ಆಗ್ತದೆ. ನೀವು ಫಿಲ್ ಮಾಡಿರ್ತಕ್ಕಂಥ ಡಾಟಾ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. ಇವಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಈ KYCಗೋಸ್ಕರ ಆ ಒಂದು ಪೇಜ್ಗೆ ಇದು ಕನೆಕ್ಟ್ ಆಗುತ್ತೆ. ಇಲ್ಲಿ ಬಂದು ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆ ಫೋನು ಕೂಡ ಜೊತೆಲಿ ಇಟ್ಕೊಂಡಿರಬೇಕು. ಈಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಮತ್ತೆ ಕೂಡ ಒಂದು OTP ಬರುತ್ತೆ. ಆ OTPನ ಕೆಳಗಡೆ ಬಾಕ್ಸಲ್ಲಿ ಹಾಕಿ ಮತ್ತು ಕೆಳಗಡೆ ಒಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಆದ ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಸಕ್ಸಸ್ಫುಲ್ಲಾಗಿ ಒಂದು ರೆಫರೆನ್ಸ್ ನಂಬರ್ ID ಕೂಡ ಇಲ್ಲಿ ಜನ್ರೇಟ್ ಆಗುತ್ತೆ. ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಫ್ಯೂಚರಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಲಿಕ್ಕೆ ಬೇಕಾಗ್ತದೆ. ಈಗ ನಿಮ್ಮ ಅರ್ಜಿ ಸಬ್ಮಿಟ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂದರೆ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಹೋಮ್ ಪೇಜ್ಗೆ ಬರಬೇಕಾಗ್ತದೆ. ತದನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ರೆಫರೆನ್ಸ್ ನಂಬರು ಅಂತ ಇರುತ್ತೆ ನೋಡಿ, ಅಲ್ಲಿ ಬಂದು ನಿಮ್ಮ ರೆಫರೆನ್ಸ್ ನಂಬರ್ನ ಹಾಕಬೇಕು. ನಾನು ಇಲ್ಲಿ ತುಂಬ ಜನರಿಗೆ ಹಾಕ್ಕೊಟ್ಟಿದ್ದೀನಿ ಫಾರಮ್ ನಂಬರ್ 8ನ ನೀವು ನೋಡ್ಬೋದು. ನಾನೀಗ ರೆಫರೆನ್ಸ್ ನಂಬರ್ ಹಾಕಿ ಟ್ರ್ಯಾಕ್ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಸಬ್ಮಿಟೆಡ್ ಅಂತ ಬರ್ತಾಯಿದೆ. ಪಕ್ಕದಲ್ಲಿ BLO ಅಪಾಯಿಂಟೆಡು ಮತ್ತು ಅಕ್ಸೆಪ್ಟೆಡ್, ರಿಜೆಕ್ಟೆಡ್ ಹಾಗೆ ಫಿಲ್ಡ್ ವೆರಿಫೈಡ್ ಅಂತ ಬರುತ್ತೆ. ಅದು ನಿಮ್ಮದು ಅರ್ಜಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಒಂದು 15 ಡೇಸ್ ಬಿಟ್ಟು ಮತ್ತೆ ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು ಸಬ್ಮಿಟೆಡ್ ಆಗಿ BLO ಅಪಾಯಿಂಟ್ ಆಗಿ ಅಕ್ಸೆಪ್ಟೆಡ್ ಆಗಿ ಫಿಲ್ಡ್ ವೆರಿಫೈಡು ಕೂಡ ಆಗಿದೆ. ಇವಾಗ ಬಂದು ನಿಮ್ಮ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಪೋಸ್ಟಲ್ಲಿ ಈ ಒಂದು ಕಾರ್ಡ್ ಬರೋದು ತುಂಬ ನಿಧಾನ ಆಗುತ್ತೆ. ಅದರಿಂದ ನೀವು ಮೊದಲೇ ಒಂದು ಕಲರ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಬೇಕು ಅಂದರೆ ಮತ್ತೆ ಹೋಮ್ ಪೇಜ್ ಬಂದು ಡೌನ್ಲೋಡ್ ಅಂತ ಇದೆ ನೋಡಿ, ಅದನ್ನ ಆಪ್ಷನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ 3 ಆಪ್ಷನ್ಗಳು ಓಪನ್ ಆಗುತ್ತೆ. ಎಫಿಕ್ ಕಾರ್ಡ್ ಅಂದರೆ ನಿಮ್ಮ ಹಳೆ ವೋಟರ್ ID ಕಾರ್ಡ್ ನಂಬರ್ ಹಾಕಿ ಕೂಡ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ರೆಫರೆನ್ಸ್ ನಂಬರು ನೀವು ಬಂದಿರತಕ್ಕಂಥ ರೆಫರೆನ್ಸ್ ನಂಬರ್ ಇದೆ 2ನೇ ಕಾಲಮಲ್ಲಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಅದರಲ್ಲೂ ಕೂಡ ಡೌನ್ಲೋಡ್ ಮಾಡ್ಬೋದು. ಈಗ ನಾನು ರೆಫರೆನ್ಸ್ ನಂಬರ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಕೆಳಗಡೆ ಬಂದು ನಿಮ್ಮ ಸ್ಟೇಟ್ನ ಕೇಳುತ್ತೆ, ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಅಂತ ಮಾಡಬೇಕು. ಕೆಳಗಡೆ ನೀವು ಫಿಲ್ ಮಾಡಿರ್ತಕ್ಕಂಥ ಅಂದರೆ ಆ ವ್ಯಕ್ತಿಯ ಡೀಟೇಲ್ಸ್ ಶೋ ಆಗ್ತದೆ. ಇಲ್ಲಿ ಪ್ರೊಸೀಡ್ ಅಂತ ಮಾಡಿ ನಂತರ ನೆಕ್ಸ್ಟ್ ಪೇಜಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಸೆಂಡ್ ಆಗುತ್ತೆ. ಆ OTPನ ಹಾಕಿ ಕೆಳಗಡೆ ಬಂದು ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ವೋಟರ್ ID ಕಾರ್ಡು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಈಸಿಯಾಗಿ ಮನೆಯಲ್ಲೇ ಕೂತು ಈ ಒಂದು ಕಲರ್ ವೋಟರ್ ID ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ಲ್ಯಾಮಿನೇಷನ್ ಮಾಡ್ಕೊಂಡು ಕೂಡ ಬಳಕೆ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇದೇ ತರಹದ
ಇನ್ಫಾರ್ಮೇಟಿವ್ ವೀಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.